ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ. ಬಿರುಗಾಳಿ ಮಳೆಗೆ ಧರೆಗೆ ಉರುಳಿದ ಮರ. ಬಿರುಗಾಳಿ ಮಳೆಗೆ ಕುಸಿದು ಬಿದ್ದ ಮನೆ. ಇಂದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಸುರಿದ ಮಳೆಗೆ ನಗರದ ಜಿಲ್ಲಾ ಕಣ್ಣಿನ ಆಸ್ಪತ್ರೆ ಮೇಲೆ ಮರ ಬಿದ್ದಿದೆ. ಸದ್ಯ ಯಾರೂ ಅಲ್ಲಿ ಇಲ್ಲದ ಕಾರಣ ಯಾವ ಅನಾಹುತಗಳು ಸಂಭವಿಸಿಲ್ಲ. ಮಳೆಯ ಜೊತೆಗೆ ಆಲಿಕಲ್ಲು ಬೀಳುತ್ತಿರುವುದನ್ನು ಕಂಡು ಖುಷಿ ಪಡುತ್ತಿರುವ ಜನರು ಒಂದೆಡೆಯಾದರೆ, ಇನ್ನು ಕೆಲವರು ಅವುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಿದ್ದು, ಇನ್ನು ಕೆಲವರು ತಿನ್ನುತ್ತಿರುವ ದೃಶ್ಯ ಕಂಡುಬಂತು. ಚಿಕ್ಕಮಗಳೂರು ತಾಲೂಕಿನಿಂದ ತರೀಕೆರೆ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ಮೌಂಟೇನ್ಯೂ ರಸ್ತೆಯ ಸಮೀಪ ಮರವೊಂದು ರಸ್ತೆಗೆ ಬಿದ್ದು ಕೆಲ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಯಿತು. ಸದ್ಯ ಆ ಸಂದರ್ಭದಲ್ಲಿ ಯಾರೂ ಸಂಚಾರ ಮಾಡದ ಕಾರಣ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ನಗರದ ಶಂಕರಾಪುರ ವಾರ್ಡ್ 5ನೇ ಕ್ರಾಸ್ನಲ್ಲಿ ಭೀಕರ ಮಳೆಯಿಂದಾಗಿ ಶಾಂತಮ್ಮ ಅವರ ಮನೆಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಇದು ಸುಮಾರು ಈಗ ಮಳೆ ಬಂದ ಟೈಮಲ್ಲಿ ಆಗಿದೆ. ತುಂಬ ಗಾಳಿ ಮತ್ತು ಮಳೆಯಿಂದಾಗಿ ಚಾವಣಿನೇ ಫುಲ್ಲು ಮುಂಭಾಗದ ಚಾವಣಿ ಫುಲ್ಲು ಕಸ್ತು. ಇದರೊಳಗೆ ಯಾರ್ಯಾರು ವಾಸ ಇದ್ರ? ಇದ್ರಾಗೆ ಬಾಡಿಗೆ ಇರೋರು ವಾಸ ಆಗಿದ್ದಾರೆ. ಹಾಗೆಯೇ ಪಾಪ ಚಿಕ್ಕ ಮಕ್ಕಳೆಲ್ಲ ಒಳಗಡೆ ಇದ್ದಾರೆ. ಹಾಗಾಗಿ ಇನ್ನೊಂದು ಮನೆಯಲ್ಲಿ ಡೋರ್ ಲಾಕ್ ಆಗಿದೆ, ಅವ್ರು ಹೊರಗಡೆ ಇದ್ದಾರೆ. ಏನಾದ್ರು ಮಕ್ಕಳೇನಾರು ಇದ್ದಿದ್ರೆ ತುಂಬ ಅನಾಹುತಕ್ಕೆ ಈಡಾಗೋರು. ನಗರಸಭೆಯಿಂದ ಈ ಮನೆಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ತಿದ್ದೀವಿ. ಬೇಸಿಗೆಯಲ್ಲಿ ಬೆಂದಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದು ಒಂದೆಡೆಯಾದರೆ, ಬಿರುಗಾಳಿ ಸಹಿತ ಸುರಿದ ಮಳೆಯಿಂದಾಗಿ ಈ ರೀತಿ ಅನಾಹುತಗಳು ಸಂಭವಿಸಿರುವುದು ದುಃಖದ ಸಂಗತಿಯಾಗಿದೆ.